ಗ್ರಾಹಕರ ದುಡ್ಡಿನಿಂದ ರೈತರಿಗೆ 4 ರೂಪಾಯಿ ಪ್ರೋತ್ಸಾಹಧನ ಅಂತೆ. ಪ್ರೋತ್ಸಾಹಧನ ಸರ್ಕಾರ ಕೊಡಬಹುದಿತ್ತಲ್ವಾ ಅನ್ನೋ ಪ್ರಶ್ನೆಗೆ ರಾಜಣ್ಣ ಅವರು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರೋತ್ಸಾಹಧನ ಕೊಡೋದಕ್ಕೆ ಸರ್ಕಾರದಲ್ಲಿ ಪ್ರಿಂಟಿಂಗ್ ಮಷಿನ್ ಇರುತ್ತಾ ಅಂತ ಹೇಳಿದ್ದಾರೆ. ಆಹಾಹಾ, ಚೆನ್ನಾಗಿದೆ. ನೀವು ಕೊಡೋ ದುಡ್ಡಿನಿಂದಲೇ ಅಲ್ವಾ ನಾವು ಕೊಡೋದು ಅಂತ ಹೇಳಿ. ಕೊಟ್ಟಾಗಿದೆ, ಎಷ್ಟ್ರಿಗೆ ಕೊಡಬೇಕು? ಟ್ಯಾಕ್ಸ್ ದುಡ್ಡು ಕೊಡೋದು ನೀವೇ ಅಲ್ವಾ? ಕೊಟ್ಟಿದ್ದೀವಿ ಆಲ್ರೆಡಿ. ಇನ್ನೇನು ಹೆಚ್ಚಿಗೆ ಕೊಡಬೇಕು? ಅಲ್ಲಿ ಕೊಟ್ರೆ ಏನು, ಇಲ್ಲಿ ಕೊಟ್ರೆ ಏನು, ಎಲ್ಲ ಒಂದೇ ಅಂತ ರಾಜಣ್ಣ ಅವರು ಹೇಳ್ತಾರೆ. ಇದಕ್ಕೆಲ್ಲ ಸಮರ್ಥನೆ ಬೇರೆ. ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ಕತ್ತ, ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ಕತ್ತ, ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ಕತ್ತ, ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ಆಯ್ತಪ್ಪ, ಪ್ರೋತ್ಸಾಹಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ಕತ್ತ, ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ. ಟ್ಯಾಕ್ಸ್ ನೀವು ಕೊಡೋಣ ಅಲ್ವೇನಪ್ಪ? ನಿಮ್ ದುಡ್ಡೇ ತಾನೆ ಅದು. ನನ್ನ ಸಹೋದ್ಯೋಗಿ ಈಗ ಶ್ರೀನಿವಾಸ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಜನ ಕೊಡುವಂತ ದುಡ್ಡಲ್ಲೇನೆ ಅಲ್ವೇನ್ರಿ ನಾವು ಕೊಡೋದು ಅಂತ ಎಲ್ಲ ಯೋಚನೆಯನ್ನ ಮಾಡ್ಕೊಳ್ತಾರೆ ಶ್ರೀನಿವಾಸ್ ಇವರು. ಹಾಗಿದ್ದಾಗ ಮಾನ್ಯ ರಾಜಣ್ಣ ಅವರು ಹೇಳಬೇಕು. ಹಾಗಿದ್ದಾಗ ನುಡಿದಂತೆ ನಡೆದ ಸರ್ಕಾರ ಅಂತ ಬಿಲ್ಡಪ್ ಕೊಟ್ಕೊಳ್ತಾರಲ್ಲ, ನುಡಿದಂತೆ ನಡೆದ ಜನ ಅಂತ ಯಾಕೆ ಹೇಳಕ್ಕಾಗಲ್ಲ ಇವರಿಗೆ? ಅದನ್ನ ಮಾತ್ರ ಕ್ರೆಡಿಟ್ ಸರ್ಕಾರಗಳು ತಗೋಬೇಕು. ಅದನ್ನ ಮಾತ್ರ ನಾವು ಹೇಳ್ದಂಗೆ ನಡೆದುಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಯಾಕೆ ಜನ ಕೊಟ್ಟಿರುವಂಥ ದುಡ್ಡಲ್ಲಿ ನಾವು ಮಾಡಿದ್ದೀವಿ ಅಂತ ಯಾಕೆ ಹೇಳ್ಕೊಳ್ಳಲ್ಲ ಇವ್ರಿಗೆ? ತುಂಬ ಚೆನ್ನಾಗಿದೆ ಇವ್ರದ್ದೆಲ್ಲ ಡ್ರಾಮಾಗಳು. ಅರುಣ್, ಹೌದು. ಯಾಕೆಂದರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ರಾಜಣ್ಣ ಅವರ ಮಾತುಗಳೇನಿದ್ದಾವೆ, ಒಂದು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಅನ್ನೋ ಮೂಲಕವೇ ಜನರಿಗೆ ಹೊರೆಯನ್ನು ಆಗ್ತಾ ಇದ್ದೀವಿ, ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಬರದಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದರು. ಇದೇ ರೀತಿಯಾದಂತಹ ಹೇಳಿಕೆಯನ್ನು ಯಡಿಯೂರಪ್ಪನವರು ಅವತ್ತು CM ಆದಂಥ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ವಿಚಾರವಾಗಿ ಹೇಳಿದರು. ಆ ಒಂದು ಹೇಳಿಕೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು, ಕಾಂಗ್ರೆಸ್ನ ನಾಯಕರು ಯಡಿಯೂರಪ್ಪನವರು ಪ್ರಿಂಟಿಂಗ್ ಮಿಷಿನ್ ಇಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು ಅಂತ ಇವತ್ತು ರಾಜಣ್ಣ ಅವರು ಅದೇ ಮಾತುಗಳನ್ನು ಆಡ್ತಿದ್ದಾರೆ. ನಮ್ಮ ಪ್ರಶ್ನೆ ಇದ್ದಿದ್ದು ಇಷ್ಟೇ, KMF ಲಾಭದಲ್ಲಿದೆ, ಆ ಲಾಭದಲ್ಲೇ ರೈತರಿಗೆ ಹಣವನ್ನು ಕೊಡಬಹುದಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಅದಕ್ಕೆ ಸಚಿವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಅದನ್ನು ಹೊರತುಪಡಿಸಿ ಸರ್ಕಾರದ ಬಳಿ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳೋ ಮೂಲಕ ಆ ರಾಜ್ಯದ ಜನರಿಗೆ ಏನು ತೆರಿಗೆಯನ್ನು ಅಥವಾ ಹೊರೆಯನ್ನು ಹಾಕಿದ್ದಾರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಇವರೇನು ಸ್ಲೋಗನ್ ಇತ್ತು, ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದು, ಮತ್ತೆ ಜನರಿಗಾಗಿ ನಾವು ಸರ್ಕಾರ ಮಾಡ್ತಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಏನು ಅಧಿಕಾರಕ್ಕೆ ಬಂದರು, ಇವತ್ತು ಅದು ಸುಳ್ಳಾಗಿದೆ. ಯಾಕೆಂದರೆ ಕೇವಲ ಹಾಲಿನ ದರ ಅಲ್ಲ, ಈಗಾಗಲೇ ನಾವು ಪಟ್ಟಿಯನ್ನು ಕೊಟ್ವಿ, ಅಷ್ಟೂ ದರಗಳ ಹೇರಿಕೆ ಆಗಿದೆ. ಇಷ್ಟಾದರೂ ಕೂಡ ಜನರು ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ರಾಜಣ್ಣವರು ಮಾಡ್ತಾರೆ. ಇದೆಲ್ಲವನ್ನು ನೋಡಿದರೆ ಈ ಒಂದು ಸರ್ಕಾರದಲ್ಲಿ ಸಾಮಾನ್ಯ ಜನರು ಬದುಕೋದು ಎಷ್ಟು ಸಾಧ್ಯ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ. ಅರುಣ್, ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಜನ ರಿವರ್ಸ್ ಆಗಿ ಕೇಳಬೇಕು, ನಮ್ಮ ಹತ್ರ ಏನು ಪ್ರಿಂಟಿಂಗ್ ಮಷಿನ್ ಇದೆ ಏನ್ರಿ, ನೀವು ದರ ಏರಿಕೆ ಮಾಡಿದ್ದನ್ನೆಲ್ಲ ನಾವು ಪ್ರಿಂಟ್ ಮಾಡಿ ಕೊಡೋಕ್ಕೆ ಕೇಳಬೇಕು ವಾಪಸ್ ಜನ. ಕೇಳಕ್ಕೆ ಇವ್ರು ಸಿಗಬೇಕಲ್ಲ ಕೈಗೆ, ಅದೇ ಸಮಸ್ಯೆ ಆಗಿರೋದು. ಇವ್ರು ಮಾತ್ರ ಪ್ರಿಂಟಿಂಗ್ ಮಷಿನ್ ಇದೆ ಏನ್ರಿ, ಜನ ನೀವೇ ಕಟ್ಟಬೇಕು, ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಮಾಡಕ್ಕೆ ನೀವೇ ಬೇಕಾ? ನಿಮ್ಗೆ ಅಧಿಕಾರ ಬೇರೆ ಬೇಕಾ? ನಿಮ್ಗೆ ಅಧಿಕಾರ ಬೇರೆ ಕೊಡಬೇಕು, ನಿಮಗೆ ಸಂಬಳ ಬೇರೆ 50% ಇನ್ಕ್ರೀಸ್ ಬೇರೆ ಮಾಡಿಕೊಡ್ಬೇಕು. ಅದು ಜನ ಕೊಡುವಂಥ ತೆರಿಗೆ ದುಡ್ಡಲ್ಲೇನೆ. ಆಚಿಕೆ ಆಗಲ್ವಾ ನಿಮಗೆಲ್ಲ ಇವೆಲ್ಲ ಮಾತಾಡೋಕ್ಕೆ?